ದೇವರ ಹೆಸರಲ್ಲಿ ನಡೆಯುತ್ತೆ ಮಸ್ತ್ ಮಜಾ. ನಶೆಯಲ್ಲಿ ಮಿಂದೇಳ್ತಾರೆ ಸಾಧು ಸಂತರು. ಆ ಮೋಜಿನ ಮೇಳಕ್ಕೆ ಇಲ್ಲ ಕೊನೆ. ಇದೇ ಈ ಹೊತ್ತಿನ ಸಮಯ ಸ್ಪೆಷಲ್ ದಮ್ ಮಾರೋ ದಮ್. ನಾನು ಹರೀಶ್. ಅಲ್ಲಿ ಸಂಭ್ರಮವೋ ಸಂಭ್ರಮ. ಎಲ್ಲಿ ನೋಡಿದ್ರು ಭಕ್ತರ ದಂಡು. ಹಿಂದೂ ಮುಸ್ಲಿಮರೆನ್ನದೇ ಎಲ್ಲರೂ ಸೇರ್ತಾರೆ. ಇನ್ನೊಂದು ವಿಶೇಷ ಅಂದ್ರೆ ಇಲ್ಲಿಗೆ ಬಂದಿರೋರೆಲ್ಲ ದಮ್ ಮಾರೋ ದಮ್ ಅಂತ ದಮ್ಮೆಳಿತಾನೆ ಇರ್ತಾರೆ. ಹಾಗಾದ್ರೆ ಏನಿದು ವಿಶೇಷ ಅಂತೀರಾ? ಬನ್ನಿ ಹಾವೇರಿಯ ಶಿಶುವಿನ ಹಾಳಕ್ಕೊಮ್ಮೆ ಹೋಗಿ ಬರೋಣ. ಹಬ್ಬ ಹರಿದಿನ ಜಾತ್ರೆಗಳು ಯಾವಾಗಲೂ ಪ್ರದೇಶದಿಂದ ಪ್ರದೇಶಕ್ಕೆ ಭಿನ್ನ. ಅಲ್ಲಿನ ಆಚಾರ ವಿಚಾರಗಳು ಕೂಡ ಅಷ್ಟೇ. ನಾವು ಇವತ್ತು ನಿಮಗೆ ಹೇಳೋದು ಹೊರಟಿರೋದು ಹಾವೇರಿ ಜಿಲ್ಲೆ ಶಿಗ್ಗಾಂವಿ ತಾಲೂಕಿನ ಶಿಶುವಿನ ಹಾಳದಲ್ಲಿ ನಡೆದ ಸಂತ ಶರೀಫರ ಜಾತ್ರಾ ಮಹೋತ್ಸವದ ಬಗ್ಗೆ. ವರ್ಷಕ್ಕೊಮ್ಮೆ ನಡೆಯೋ ಈ ಜಾತ್ರೆಯಲ್ಲಿ ಜಾತಿ ಧರ್ಮಗಳ ಭೇದವಿಲ್ಲ. ಎಲ್ಲರೂ ಒಂದಾಗಿ ರಥೋತ್ಸವವನ್ನು ಆಚರಿಸಿ ಒಟ್ಟಿಗೆ ಕೂತು ಊಟ ಮಾಡ್ತಾರೆ. ಎಲ್ಲಾ ವರ್ಗದವರು ಗುರು ಗೋವಿಂದ ಭಟ್ಟರು ಹಾಗೂ ಸಂತ ಶಿಶುನಾಳ ಶರೀಫರ ಮೂರ್ತಿಯನ್ನ ಪಲ್ಲಕ್ಕಿಯಲ್ಲಿಟ್ಟು ಮೆರವಣಿಗೆ ಮಾಡ್ತಾರೆ. ಈ ಅದ್ದೂರಿ ರಥೋತ್ಸವವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಭಕ್ತ ಸಾಗರವೇ ಹರಿದು ಬರುತ್ತೆ. ಸಂತ ಶಿಶುನಾಳ ಶರೀಫರು ತತ್ವಪದಕಾರರು, ವಿಶ್ವಕುಟುಂಬಿ, ಅವರು ಭಾವಿಕೆ ಹರಿಕಾರರು. ಹಿಂದೂ ಮುಸ್ಲಿಂ ಸಂಕೇತವಾಗಿ ಇಲ್ಲೊಂದು ಏನಾರ ಒಂದು ನಮ್ಮ ಭಾರತ ದೇಶದೊಳಗೆ ಐತೆ ಅಂತಂದ್ರೆ ನಮ್ಮ ಶಿಶುನಾಳ. ಒಂದು ಕಡೆ ಸಕ್ರೆ ಓದಿಕೆ, ಇನ್ನೊಂದು ಕಡೆ ಕಾಯಿ ಕರ್ಪೂರ ಓದಿಕೆ, ಒಂದು ಕಡೆ ಕುರಾಣ ಪಟ್ಟಣ, ಇನ್ನೊಂದು ಕಡೆ ಪುರಾಣ ಪಟ್ಟಣ. ಎಲ್ಲರೂ ಒಂದಾಗಿ ಚೆಂದಾಗಿ ಬೆರೆಯೋದು ಒಂದು ಕೂಡುವಂಥ ಸ್ಥಳ. ಏನಾದರೂ ಪವಿತ್ರ ಧಾಮ ಐತಂದ್ರೆ ಅದು ಶಿಶುವಿನ ಹಾಳ. ಅದಕ್ಕೆ ಇಲ್ಲೆಲ್ಲ ನಮ್ಮ ಇವತ್ತಿನ ಜಾತ್ರೆ ದಿವಸ ಲಕ್ಷಗಟ್ಟಲೆ ಜನ ಸೇರ, ಎಲ್ಲ ಮತೀಯರದಾರ, ಎಲ್ಲ ಧರ್ಮದ ಘೋಷಣೆಗಳನ್ನು ಕೂಗ್ತಾರೆ. ಸಂತ ಶಿಶುನಾಳ ಶರೀಫರ ತತ್ವಪದಗಳು ದೇಶ ವಿದೇಶಗಳ ಮೂಲೆ ಮೂಲೆಯಲ್ಲೂ ಕೇಳಿಬರುತ್ತವೆ. ಹೀಗಾಗಿ ಹಾವೇರಿಯಲ್ಲಿ ನಡೆಯುವ ರಥೋತ್ಸವ ಸಾಕಷ್ಟು ಪ್ರಸಿದ್ಧಿ ಪಡೆದಿದೆ. ಈ ಭಾವೈಕ್ಯತೆಯನ್ನು ನೋಡೋದ್ರಿಂದ ಅವರಲ್ಲಿ ಭಿನ್ನಾಭಿಪ್ರಾಯ ಹೋಗಿ ಎಲ್ಲರೂ ಒಟ್ಟುಗೂಡಿ ಯಾವ ಗಲಾಟೆ ಆಗದಂತೆ ಆಗಲಿಕ್ಕೆ ಇದು ಒಂದು ಕಾರಣ ಅಂತ ಅನಿಸ್ತದೆ. ನೋಡಿದರೆ ಅವರವರಲ್ಲಿ ಬಹಳ ಸಂತೋಷ ಆಗ್ತದೆ. ಅವರು ಯಾವುದೇ ಭಿನ್ನಾಭಿಪ್ರಾಯವಿಲ್ಲದೆ ಎಲ್ಲರೂ ಒಟ್ಟುಗೂಡಿ ಏನೇ ಪ್ರಸಂಗ ಬಂದರೂ ಅವರಲ್ಲಿ ಭಿನ್ನಾಭಿಪ್ರಾಯವನ್ನು ನಾವು ಮುಂದೆ ಕಾಣೋದಿಲ್ಲ ಅಂತ ಅನಿಸ್ತದೆ. ಮತ್ತಲ್ಲಿ ಮಿಂದೇಳುವ ಸಾಧು ಸಂತರು. ದೇವರ ಹೆಸರಲ್ಲಿ ಮಸ್ತ್ ಮಜಾ. ಮೋಜಿನ ಮೇಳಕ್ಕೆ ಇಲ್ಲ ಕೊನೆ. ಇಲ್ಲಿಗೆ ಇನ್ನೊಂದು ವಿಶೇಷ ಅಂದ್ರೆ ಇಲ್ಲಿಗೆ ಬರೋ ಅನೇಕ ಸಾಧು ಸಂತರು ಗುಡುಗುಡಿಯ ಸೇದಿರಣ್ಣ ಅನ್ನೋ ಹಾಡಿನಂತೆ ಗಾಂಜಾ ಸೇದುತ್ತಾ ಎಂಜಾಯ್ ಮಾಡ್ತಾರೆ. ಸಂತ ಶಿಶುನಾಳ ಶರೀಫರ ಜಾತ್ರೆಯಲ್ಲಿ ಒಂದು ಕಡೆ ದೇವತಾ ಕಾರ್ಯಗಳು ನಡೆದರೆ ಇನ್ನೊಂದೆಡೆ ಮೋಜಿನ ಮೇಳವೇ ನಡೆದಿರುತ್ತೆ. ಬೇರೆ ಬೇರೆ ಭಾಗಗಳಿಂದ ಬಂದ ಸಾಧು ಸಂತರು ಇಲ್ಲಿರುವ ಮರದ ಕಟ್ಟೆಯ ಮೇಲೆ ಕುಳಿತು ವಿವಿಧ ಭಂಗಿಯಲ್ಲಿ ಗಾಂಜಾ ಸೇತ್ತಾರೆ. ಜಾತ್ರೆ ಹಾಕೊಂಡು ಬರತೈತಿ ಕಾಯಂ ಇಲ್ಲಿ. ಮತ್ತಂತ ಇದು ಸಿದ್ಧ ಪತ್ತಂತೆ ಕಾಯಂ ಅವರ ಗುಡಿಗೇರಿ ದ್ಯಾಮ ಪ್ರತ್ಯಕ್ಷ ಮಾಡ್ಕೊಂಡು ಅವ್ರ ಎಲ್ಲರಿಗೂ ಇದನ್ನ ಒಂದು ಪವಾಡ ಮಾಡಿ ತೋರಿಸಿದಾರು. ಇದು ಅಂತ ಕಾಯಂ ಕಾಲಕ್ಕೆ ನಡ್ಕೊಂತ ಅಗದಿ ಚೆಂದಾಗಿ ಸದಾ ನಡ್ಕೊಂತಾನೆ ಹೋಗ್ತೈತೆ ಅನ್ಸಲ್ಲ. ಇದರಿಂದ ಮನಸ್ಸಿಗೆ ಕೆಲವೊಂದು ಜ್ಞಾನೋತ್ಪತ್ತಿ ಆಕತಿ, ಮನಸ್ಸಿಗೆ ಶಾಂತಿ ಸಮಾಧಾನ. ಏನು ಇದರಿಂದ ಯಾವುದೂ ಏನು ತೊಂದರೆ ಇಲ್ಲ. ಕೆಲವೊಂದು ಮಂದಿಗೆ ಅದು ಈಗ ಪೆನ್ಷನ್ ಇಂಜೆಕ್ಷನ್ ಹೆಂಗೆ ಆಗೋದಿಲ್ಲ, ಕೆಲವೊಂದು ಮಂದಿಗೆ ಇದು ಆಗೋದಿಲ್ಲ. ಎಲ್ಲರಿಗೂ ಅಂತ ಅನ್ನುವಂಥದ್ದಿಲ್ಲ. ಈಗ ಪೆನ್ಷನ್ ಇಂಜೆಕ್ಷನ್ ಹೆಂಗೆ ಆಕತಿಲ್ಲ ಆ ಟೈಪ್ ಇದು ಕೆಲವೊಂದು ಮಂದಿಗೆ ಆಗೋದಿಲ್ಲ. ಅವ್ರಿಗೆ ಸುತ್ತಿದಂಗೆ ಆಕತಿ, ಈಗ ತಲೆ ಡಿಮ್ ಆಕತಿ, ಹಿಂಗೆ ಸ್ವಲ್ಪ ಮೆಂಟಲ್ ಹಾಪ್ ಆಕಾವ.
ಇಲ್ಲಿ ಬಿಂದಾಸಾಗಿ ಗಾಂಜಾ ಸೇದೋ ಸಾಧು ಸಂತರು ಎಣ್ಣೆಯನ್ನು ಸಹ ಬಿಂದಾಸಾಗಿ ಹೊಡಿತಾರೆ. ಗಾಂಜಾ ಸೇದೋದು ಕೂಡ ಇಲ್ಲಿ ತಮ್ಮ ಭಕ್ತಿಯನ್ನು ಅರ್ಪಿಸುವ ಪರಿಯಾಗಿದೆ ಎನ್ನುವುದು ಸಾಧುಗಳ ನಂಬಿಕೆ. ಇಲ್ಲಿ ಗಾಂಜಾ ಸೇದೋರಿಗೆ ಅಂತಾನೆ ಗಾಂಜಾ ಮತ್ತು ಚಿಲುಮೆಯನ್ನ ಮಾರಾಟ ಮಾಡಲಾಗುತ್ತೆ. ದೂರದ ಊರುಗಳಿಂದ ಬಂದ ಸಂತರು ಭಕ್ತರು ಗುಂಪು ಗುಂಪಾಗಿ ಕುಳಿತು ಗಾಂಜಾ ಸೇತಾರೆ. ಗಾಂಜಾ ಸೇದಿದರೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಅನ್ನೋದು ಇವರ ಭಾವನೆ. ಗಾಂಜಾದ ಮತ್ತಲ್ಲಿ ಮಿಂದೇಳೋ ಇವರಿಗೆ ಪ್ರಪಂಚದ ಅರಿವೇ ಇರೋದಿಲ್ಲ. ಈಗ 50 ವರ್ಷ ಆಯ್ತು ನೋಡಪ್ಪ ನಾವು ಸೇದಾಕತ್ತಿ. ಮೊದಲ ನಮ್ಮ ಗುರುಗಳಿಂದ ಹಿಡ್ಕೊಂಡು 50 ವರ್ಷ ಆಯ್ತು. ಇಲ್ಲಿಂದ ಮತ್ತೆ ಮರದೇವ್ರು ಪಟ್ಟದೇವ್ರು ಮರದೇವ್ರು ಆದರೂ ಅವ್ರ ಕೈಯಾಗೂ ಈಗೂ ಸೇದ್ಕೊಂತ ಬಂದೀವಿ. ನಮಗೆ ನಮ್ಮ ಮನಸ್ಸಿ ನೆಮ್ಮದಿ ಮಾಡಿ ನಾವು ಯಾಕಡೆನೂ ಕ್ಯಾನ್ಸಲ್ ಮಾಡಿ ಕೊಡೋದಿಲ್ಲ. ಅದಕ್ಕೆ ಇದು ಲೌಕಿಕಕ್ಕಿದ್ದು ಸಜಿಬಿಜಿ ಬೇಡಪ್ಪ ಅಂತ ನಮ್ಮ ಶಾಂತಿಗೆ ನಮ್ಮ ಸಮಾಧಾನಕ್ಕೆ ಸೇತಿ. ಗುರು ಗೋವಿಂದ ಭಟ್ರು ಅಡ್ಡಾಡಿದ ನಾಡಿದು. ಸುಮಾರು 128 ವರ್ಷದ ಹಿಂದೆ ಅವರು ಆಗಿ ಹೋದರೂ ಸಹಿತ ಜನರಲ್ಲಿ ಅವರ ಬಗ್ಗೆ ಏನೋ ಒಂದು ಗುರುಭಕ್ತಿ ಇತ್ತು. ಅದು ದಿನೇ ದಿನೇ ಅದು ಹೆಚ್ಚಾಗ್ತಾನೆ ಹೋಗ್ತದೆ. ಅದಕ್ಕೆ ಕಾರಣ ಅಂತಂದರೆ ಶರೀಫರಲ್ಲಿ ಏನೋ ಒಂದು ಮಾನವೀಯ ಮೌಲ್ಯಗಳ ಬಗ್ಗೆ ಅವರೇನೋ ಒಂದು ಮಹತ್ವ ಕೊಟ್ಟು ಇಡೀ ಜನಾಂಗ ಅಂದರೆ ಒಂದು ಪ್ರೀತಿ ವಿಶ್ವಾಸ ಮತ್ತು ಒಂದು ಥರದ ದೇವರಲ್ಲಿ ಭಕ್ತಿ. ಶಿಶುನಾಳ ಬಸವೇಶ್ವರನೇ ಅವರ ಇಷ್ಟಾ ದೇವತೆ. ಹಾಗೆ ಹಿಂದೂ ಮುಸ್ಲಿಂ ಲಿಂಗಾಯತ್ ಎಲ್ಲ ವರ್ಗದವ್ರನ್ನು ಅವರು ಒಂದು ಮಾಡಿಕೊಂಡು ಒಂದು ಜನರಲ್ಲಿ ಒಂದು ಜನರಲ್ಲಿ ಒಂದು ಸೌಹಾರ್ದತೆ ಇರಲಿ ಎಂಬ ದೃಷ್ಟಿಯಿಂದ ಅವರು ಆಗಿನ ದಿವಸಕ್ಕೆ ಆಗಿ ಹೋದರು. ಈಗಿನ ಪೀಳಿಗೆಗೆ ಅದರಾಗೂ ಈಗಿನ ವಾತಾವರಣದಲ್ಲಿ ಅವರೇನು ನಡ್ಕೊಂಡು ಹೋದರು ಆ ತತ್ವಗಳು ಬಹಳ ಮಹತ್ವದವೇ ಮತ್ತು ಅವು ಸಮಾಜದಲ್ಲಿ ಒಂದು ಸುಖ ಶಾಂತಿ ಮತ್ತು ಸೌಹಾರ್ದತೆ ನೆನೆಸ್ಬೇಕಂತಂದರೆ ಅವರ ಮಾರ್ಗದರ್ಶನ ಭಾಳ ಅವಶ್ಯತೆ. ಅದಕ್ಕಂತ ತಿಳ್ಕೊಂಡು ವರ್ಷಕ್ಕೆ ಅದರಲ್ಲೂ ನಮ್ಮ ರೈತ ಸಮುದಾಯ ಶರೀಫರಲ್ಲಿ ಮತ್ತು ಗೋವಿಂದ ಭಟ್ರಲ್ಲಿ ಬಹಳ ವಿಶ್ವಾಸ ಇಟ್ಟಿದ್ದಾರೆ. ಶಾಂಭವಿ ದಯದಿಂದ ದ್ಯಾಮವನ್ ದಯದಿಂದ ಶಿಶುನಾಳ ಶರೀಫರು ಗೋವಿಂದ ಭಟ್ರು ಹಿಂದಕ್ಕೆ ಇಲ್ಲಿ ಬಂದು ಈ ಸ್ಥಳದಾಗ ಅಜಾತ ನಾಗಲಿಂಗ ಸಿದ್ಧಾರೂಢರು ನಾಗಲಿಂಗಪ್ಪರು ಮತ್ತಿಂತಿಂತರು ಬಂದು ಇಲ್ಲಿ ಸಿದ್ಧಾಂತ ಮಾಡಿ ವೇದಾಂತ ಮಾಡಿ ಹೋಗ್ಯಾರ. ಅಂತಪ್ಪ ಶರಣರ ಜಾಗದಾಗ ನಮ್ಮಂಥವ್ರು ಬಂದು ಕುಂತು ನಿಂತು ಹೋದ್ರಿಗಿನ ನಮಗೆ ಒಂದು ಒಳ್ಳೆಯದು ಅಂಬೋದಕ್ಕಾಗಿ ಇಂಥ ಮಹಾತ್ಮರ ದಯದಿಂದ ನಾವು ಇಲ್ಲಿ ಬಂದು ಏನಪ್ಪ ಇಂಥಪ್ಪ ಶರಣರದ ಹತ್ರ ನಾವು ಒಂದು 5 ದಿನ ನಾವು ಇಲ್ಲಿದ್ದು ನಾವೊಂದೇ ಅಂತಲ್ಲ ಎಲ್ಲ ರಾಜ್ಯದ್ದು ಶರಣರು ಇಲ್ಲಿಗೆ ಬರ್ತಾರೆ. ಶರೀಫರು ಪದ ಹೊರದೇಶಕ್ಕೆ ಕೂಡ ಹೋಗ್ಯಾವ, ನಮ್ಮ ದೇಶದಾಗ ಒಂದೇ ಅಲ್ಲ. ಆದರೆ ಅಂತಪ್ಪ ಶರಣರ ಆಶೀರ್ವಾದದಿಂದ ನಾವು ಇಲ್ಲಿಗೆ ಬರ್ತೀವಿ. ಸೋರುತ್ತಿಹುದು ಮನೆಯ ಮಾಳಿಗೆ ಅಜ್ಞಾನದಿಂದ ಎಂದು ಸಮಾಜದಲ್ಲಿನ ಡೊಂಕನ್ನ ಎತ್ತಿ ತೋರಿಸಿದ ಮಹಾನ್ ಸಂತ ಶಿಶುನಾಳ ಶರೀಫರ ಜಾತ್ರೆಯಲ್ಲಿ ಒಂದು ಕಡೆ ರಥೋತ್ಸವವಿದ್ರೆ ಮತ್ತೊಂದು ಕಡೆ ಗಾಂಜಾ ಸೇದೋದು ಒಂದು ವಿಶೇಷ. ಈ ಬಗ್ಗೆ ಸಾಕಷ್ಟು ವಿರೋಧಗಳಿದ್ದರೂ ಶರೀಫರ ಜಾತ್ರೆಯಲ್ಲಿ ಮಾತ್ರ ಸಾಧು ಸಂತರಿಗೆ ಸುಗ್ಗಿ ಹಬ್ಬವೇ ಸರಿ. ಹಾವೇರಿಯಿಂದ ವಿಡಿಯೋ ಜರ್ನಲಿಸ್ಟ್ ಶಿವರಾಜ್ ಇಳಗೇರ್ ಜೊತೆ ಸುಶೀಲ್ ಕುಮಾರ್ ನಾಡಿಗೇರ್, ಸಮಯ ನ್ಯೂಸ್. ಜಾತ್ರೆ ಹೆಸರಲ್ಲಿ ಮೋಜು ಮಸ್ತಿ ಇರಲಿ, ಆದರೆ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುವ ಗಾಂಜಾ ಸೇದೋದನ್ನು ನಿಯಂತ್ರಿಸಿ ಆರೋಗ್ಯಪೂರ್ಣ ಜಾತ್ರಾ ಮಹೋತ್ಸವಕ್ಕೆ ಎಡೆಮಾಡಿಕೊಟ್ರೆ ಉತ್ತಮ. ಇದು ಈ ಹೊತ್ತಿನ ಸಮಯ ಸ್ಪೆಷಲ್. ನೋಡ್ತಾ ಇರಿ ಸಮಯ ಸಮಾಚಾರ ನಿರಂತರ.